ನಮಸ್ಕಾರ ಸ್ನೇಹಿತರೆ, ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾವೆಲ್ಲರೂ ಆಲ್ರೆಡಿ NTA ಆಫಿಷಿಯಲ್ ಆಗಿ ನೀಟ್ 2026ನ ರಿಸಲ್ಟನ್ನು ಪ್ರಕಟಿಸೈತಿ. ಮತ್ತು ಅದರೊಳಗೆ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಆಗಿರ್ಬೋದು ಮತ್ತು ನಿಮ್ಮ ಮಾರ್ಕ್ಸನ್ನು ನೋಡಿ ನಮಗೆ ಯಾವ ಕಾಲೇಜ್ ಸಿಗ್ಬೋದು, ನಮ್ಮ ಕ್ಯಾಟಗರಿಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗ್ಬೋದು ಅನ್ನೋದು ಬಹಳಷ್ಟು ಸ್ಟೂಡೆಂಟ್ ಆಗಿರ್ಬೋದು ಪೇರೆಂಟ್ಸ್ ಮೈಂದಾಗ ಕಾಮನೆಸ್ಟ್ ಕ್ವಶನ್ ಆಗಿರ್ತೈತಿ. ಇನ್ನು ಕೆಲವೊಂದಿಷ್ಟು ಸ್ಟೂಡೆಂಟಿಗೆ ಇನ್ನೂ ಜಾಸ್ತಿ ಮಾರ್ಕ್ಸ್ ಬರ್ಬೇಕಂತೆ ಯೋಚನೆ ಮಾಡ್ತಿರ್ತಾರೋ, ಮತ್ತು ಇನ್ನು ಕೆಲವೊಂದಿಷ್ಟು ಸ್ಟೂಡೆಂಟ್ ಆಗಿರ್ಬೋದು ಪೇರೆಂಟ್ಸ್ ಈ ವರ್ಷ MBBS ಸಿಗಲಿಲ್ಲ ಅಂದ್ರೆ ಇನ್ನೊಂದು ಡ್ರಾಪನ್ನು ತಗೋಬೇಕು ಅಂತೇಳಿ ಯೋಚನೆ ಮಾಡತ್ತಿರ್ತಾರೆ. ಆದ್ರೆ ನೆಕ್ಸ್ಟ್ ಪ್ರೊಸೀಜರ್ ಏನಂದ್ರೆ ನೀಟ್ ಕೌನ್ಸ್ಲಿಂಗ್ ಆಲ್ರೆಡಿ ರಿಜಿಸ್ಟ್ರೇಷನು ಸ್ಟಾರ್ಟ್ ಆಗೈತಿ. ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಮಾಡಿಸಿ ನಿಮ್ಮ ನೀಟ್ ರೂಲ್ ನಂಬರ್ನ ಹಾಕಿ ಫಸ್ಟ್ ಆಲ್ಮೋಸ್ಟ್ ಆಲ್ಮೋಸ್ಟ್ ಪೇರೆಂಟ್ಸ್ ಮೈಂಡ್ದಾಗ ಆಗಿರ್ಬೋದು ಸ್ಟೂಡೆಂಟ್ ಮೈಂಡ್ದಾಗ ಒಂದು ಕಾಮನ್ ಕ್ವಶನ್ ಇರ್ತೈತಿ. ಈ ವರ್ಷ ಕಟ್ ಆಫ್ ಎಷ್ಟು ಹೋಗ್ಬೋದು, ನಮ್ಮ ಕ್ಯಾಟಗರಿಗೆ ಏನೈತ್ಲ ಎಷ್ಟು ಕಟ್ ಆಫ್ ನಿಂದಿರ್ಬೋದು, ಅದೇನೈತ್ಲ ಬಹಳಷ್ಟು ಸ್ಟೂಡೆಂಟ್ ಮೈಂಡ್ದಾಗ ಇರ್ತೈತಿ. ಮತ್ತು ಕಟ್ ಆಫ್ದು ಒಂದು ಸ್ವಲ್ಪ ಐಡಿಯಾ ಇದ್ರೆ ನಮಗೆ ಯಾವ ಕಾಲೇಜ್ ಸಿಗ್ಬೋದು, ನಾವು ಸೇಫರ್ ಜೀವನದಾಗ ಅದೇವೋ ಇಲ್ಲೋ ಅನ್ನೋದು ಒಂದು ಸ್ವಲ್ಪ ಏನೈತ್ಲ ಐಡಿಯಾ ಬರ್ತೈತಿ. ಅದಕ್ಕೋಸ್ಕರನ ಇವತ್ತಿನ ವಿಡಿಯೋ ಒಳಗೆ ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಿನ ಕಟ್ ಆಫ್ ಬಗ್ಗೆ ಈ ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡತ್ತಾನಿ. ವಿಡಿಯೋ ಏನಿತ್ಲ ಕೊನೆ ಮಟ್ಟ ನೋಡ್ರಿ. ಇದು ಲಾಸ್ಟ್ ಇಯರ್ 2025 ಕಟ್ ಆಫ್ ಆಗಿರ್ತೈತಿ. ಇದು 2026 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತಾನೆ ಹೇಳ್ಬೋದು. ಸಪೋಸ್ ನಿಮಗೆ ನೆಕ್ಸ್ಟ್ ಯಾವ ಕಾಲೇಜಿದು ವಿಡಿಯೋ ಮಾಡ್ಬೇಕಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಆಲ್ರೆಡಿ ನೋಡಿರ್ಬೋದು. ಓಕೆ, 2024 ಕ್ವಶನ್ ಪೇಪರ್ ಬಹಳಷ್ಟು ಈಸಿ ಇತ್ತು. ಆದ್ರೆ 2025ದಲ್ಲಿರುವಂಥ ಕ್ವಶನ್ ಏನಿತ್ತಲ್ಲ ಬಹಳಷ್ಟು ಏನೈತಲ್ಲ ಟಫ್ ಇತ್ತು. ನೋಡ್ಬೋದು ನೀವು ಲಾಸ್ಟ್ ಇಯರ್ ಯಾವ ರ್ಯಾಂಕಿಗೆ ಏನೈತಲ್ಲ ಎಷ್ಟೆಷ್ಟು ಬಂದೈತಿ ಅನ್ನೋದೇನೈತಲ್ಲ ಇಲ್ಲಿ ಗೊತ್ತಿರ್ತೈತಿ. ಮತ್ತು ಈ ವರ್ಷನೂ ಕೂಡ ಒಂದೊಂದು ಮಾರ್ಕ್ಸಿಗೆ ಅರೌಂಡ್ 500 ಮಾರ್ಕ್ಸಿಗೆ ಒಂದು ಸ್ವಲ್ಪ ಏನೈತಲ್ಲ ವೇರಿಯೇಷನ್ ಆಗಿದೆ. ನೆಕ್ಸ್ಟ್ ನೋಡ್ಬೇಕಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು ನಮ್ಮ ಕರ್ನಾಟಕ ಒಳಗೆ ಎಷ್ಟು MBBS ಸೀಟ್ ಇನ್ಕ್ರೀಸ್ ಆಗ್ಯಾವ ಅಂತ ಹೇಳಿ. ನಮ್ಮ ಕರ್ನಾಟಕ NMC ಕಡೆದಿಂದ 1300 MBBS ಸೀಟ್ ಇನ್ಕ್ರೀಸ್ ಆಗ್ಯಾವು. ಮತ್ತು ಗೌರ್ಮೆಂಟ್ ಕಾಲೇಜಲ್ಲಿ ಕೂಡ ಸುಮಾರು 150 MBBS ಸೀಟ್ಸ್ ಏನೈತಲ್ಲ ಇನ್ಕ್ರೀಸ್ ಆಗ್ಯಾವ. ಮತ್ತು ನಮ್ಮ ಕರ್ನಾಟಕ ಒಳಗೆ ಆಲ್ರೆಡಿ ನೋಡಿರ್ಬೋದು, ನಮ್ಮ ಕರ್ನಾಟಕ ಒಳಗೆ ಆಲ್ರೆಡಿ KCT ಕೌನ್ಸ್ಲಿಂಗು ಏನೈತಲ್ಲ ಸ್ಟಾರ್ಟ್ ಆಗೈತಿ. ಮತ್ತು ಆಲ್ರೆಡಿ ಫಸ್ಟ್ ರೌಂಡು ಕಂಪ್ಲೀಟ್ ಆಗೈತಿ. ಇನ್ನು ನೆಕ್ಸ್ಟ್ ಏನಂದ್ರೆ MBBS ಮತ್ತು BDS BIMSದು ಬರ್ತೈತಿ. ಮತ್ತು ಇಲ್ಲಿ ನಮ್ಮ ಕರ್ನಾಟಕ ಒಳಗೆ ರೌಂಡ್ 1 ರೌಂಡ್ 2 ರೌಂಡ್ 3 ಅಂತ 3 ರೌಂಡ್ಸನ್ನು ಏನೈತಲ್ಲ ಪ್ರತಿ ವರ್ಷನೂ ನಡೆಸ್ತಾರೋ. ಅಲ್ಲಿ ನೋಡ್ಬೇಕಂದ್ರೆ ಲಾಸ್ಟ್ ಇಯರ್ ನಮ್ಮ ಕರ್ನಾಟಕ ಒಳಗೆ ಸುಮಾರು 1277 MBBS ಸೀಟ್ಸ್ ಇನ್ಕ್ರೀಸ್ ಆಗಿದ್ದು. ಮತ್ತು ಫಸ್ಟ್ ರೌಂಡಿಗೆ ಏನೈತಲ್ಲ ಅರೌಂಡ್ 700 ಸೀಟ್ ಇನ್ಕ್ರೀಸ್ ಆದ್ರೆ ಸೆಕೆಂಡ್ ರೌಂಡ್ಗೆ ಅರೌಂಡ್ 550 ಸೀಟ್ಸ್ ಏನೈತಲ್ಲ ಇನ್ಕ್ರೀಸ್ ಅದು ಇಲ್ಲಿ ನೋಡ್ಬೋದು. ಈಗ ನೆಕ್ಸ್ಟ್ ಏನಂದ್ರೆ ಕಟ್ ಆಫ್ ಬಗ್ಗೆ ಮಾತಾಡ್ನು. ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಿನ ಕಟ್ ಆಫ್ ಬಗ್ಗೆ ಮಾತಾಡ್ನು. ಅದರ್ ಸೀಟಿಗೆ ಏನೈತಿ 3,06,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಏನೈತಲ್ಲ 10 ಲ್ಯಾಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಸರ್ವೇಷನ್ ಕೋಟಾದಲ್ಲಿ 65,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. SC ಕ್ಯಾಟಗರಿ ಜನರಲ್ ಮೆರಿಟಲ್ಲಿ 1,06,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ 1,48,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕದ ಕೋಟಾದಲ್ಲಿ 1,70,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಕೋಟಾದಲ್ಲಿ 1,43,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 1,54,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕ್ ಇದಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ.
ಎಸ್ ಟಿ ಕೆಟಗರಿ ಜನರಲ್ ಮೆರಿಟ್ 1,06,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 1,57,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ರೂರಲ್ ಕೋಟಾದಲ್ಲಿ 1,37,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 1,57,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ನಿಮಗೇನಾರೆ ಪೇಡ್ ಕೌನ್ಸಿಲಿಂಗ್ ಬೇಕಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಏನೈತಲ್ಲ ಕಾಂಟ್ಯಾಕ್ಟ್ ಮಾಡಿರಿ. ನಿಮ್ಮದು ಅಪ್ ಟು ಅಡ್ಮಿಷನ್ ಆಗೋವರೆಗೂ ಕೂಡ ಹೆಲ್ಪ್ ಮಾಡ್ತಾರೋ. RX ಮೆಡ್ ವಿಷನ್ ಅಂತ ಇಂಟ್ರೆಸ್ಟ್ ಇದ್ದಂಥ ಸ್ಟೂಡೆಂಟ್ಸ್ ಏನೈತಲ್ಲ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ನೋಡ್ಬೇಕು, ಕೆಟಗರಿ 1 ಜನರಲ್ ಮೆರಿಟ್ಗೆ 49,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 68,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಹೈದರಾಬಾದ್ ಕರ್ನಾಟಕ ಕನ್ನಡ ಮೀಡಿಯಂ ಕೋಟಾದಲ್ಲಿ 79,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಇದಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಈ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. 2A ಕೆಟಗರಿ ಜನರಲ್ ಮೆರಿಟಲ್ಲಿ 41,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ 66,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಹೈದರಾಬಾದ್ ಕರ್ನಾಟಕ ಕನ್ನಡ ಮೀಡಿಯಂ ಕೋಟಾದಲ್ಲಿ 47,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ರೂರಲ್ ಕೋಟಾದಲ್ಲಿ 57,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 69,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. 2B ಕೆಟಗರಿ ಜನರಲ್ ಮೆರಿಟಲ್ಲಿ 39,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 61,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 85,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೋಡ್ಬೋದು ನೀವು ಜನರಲ್ ಮೆರಿಟಲ್ಲಿ 39,000ಗೆ ಸೀಟ್ ಅಲಾಟ್ಮೆಂಟ್ ಆದರೆ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 80,000 ಸುಮಾರು 40,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಅಂದ್ರೆ 40,000 ಸ್ಟೂಡೆಂಟ್ ಡಿಫ್ರೆನ್ಸನ್ನು ಕಾಣ್ಬೋದು. 3B ಕೆಟಗರಿ ಜನರಲ್ ಮೆರಿಟಲ್ಲಿ 37,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 34,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ರೂರಲ್ ಕೋಟಾದಲ್ಲಿ 44,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 53,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕ್ ಇದಕ್ಕಿಂತ ಕಡಿಮೆ ಬಂದಿದ್ರೆ ನಿಮಗೂ ಕೂಡ ಈ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. 3A ಕೆಟಗರಿ ಜನರಲ್ ಮೆರಿಟಲ್ಲಿ 30,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 52,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ರೂರಲ್ ಕೋಟಾದಲ್ಲಿ 42,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ ಜನರಲ್ ಮೆರಿಟ್ಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಇನ್ ಸೆಕೆಂಡ್ ರೌಂಡಲ್ಲಿ ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 39,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಕನ್ನಡ ಮೀಡಿಯಂ ಕೋಟಾದಲ್ಲಿ 36,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಹೈದರಾಬಾದ್ ಕರ್ನಾಟಕ ಕನ್ನಡ ಮೀಡಿಯಂ ಕೋಟಾದಲ್ಲಿ 63,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನಿಮ್ಮ ರ್ಯಾಂಕಿಂಗ್ ಇದಕ್ಕಿಂತ ಕಡಿಮೆ ಇದ್ದರೆ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಕನ್ನಡ ಮೀಡಿಯಂ ಮತ್ತು ಹೈದರಾಬಾದ್ ಕರ್ನಾಟಕ ನೋಡ್ಬೋದು ಅರೌಂಡ್ 24,000 ಡಿಫ್ರೆನ್ಸನ್ನು ಕಾಣ್ಬೋದು ಮತ್ತು ರೂರಲ್ ಕೋಟಾದಲ್ಲಿ 41,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ರೂರಲ್ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ 53,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕ್ ಇದಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ತಿಳ್ಕೊಂಡನಿ. ಥ್ಯಾಂಕ್ ಯು.